ಅಮೆರಿಕ ಮತ್ತು ಇರಾನ್ ನಡುವೆ ಕಳೆದ 2 ದಿನಗಳಿಂದ ನಡೀತಾ ಇರುವಂತಹ ಸುದೀರ್ಘ ಮಾತುಕತೆಯ ವಿಚಾರ. ನಿನ್ನೆ ಒಂದು ಬೆಳವಣಿಗೆಗಳಾಗಿತ್ತು. ಸ್ವಿಟ್ಜರ್ಲೆಂಡ್ನಲ್ಲಿ ಇರಾನ್ ಮತ್ತು ಅಮೆರಿಕದ ನಡುವೆ ಮಾತುಕತೆಯ ಪ್ರಮುಖ ಹಂತಗಳು ಕೆಲವೊಂದಿಷ್ಟು ಶುರುವಾಗಿತ್ತು. ಬಾರ್ಗನಿಂಗ್ ಪ್ರೊಸೆಸ್ ಎಲ್ಲ ನಡೆಯಿತು. ಅಮೆರಿಕದ ಮೇಲೆ ಗರಿಷ್ಠವಾದಂತಹ ಒತ್ತಡವನ್ನು ಹಾಕೋದಕ್ಕೆ ಇರಾನ್ ಮುಂದಾಗಿತ್ತು. ಅದರ ಭಾಗವಾಗಿ ನೀವೇನೇ ಒತ್ತಡ ಹಾಕಿದರೂ ಕೂಡ ನಾವು ಬಗ್ಗಲ್ಲ ಅನ್ನೋ ಸಂದೇಶವನ್ನು ಇರಾನ್ನವರು ಫೋಟೋ ಸೆಷನ್ ಮುಖಾಂತರ ಹೊರಗಡೆ ಬರೋ ಪ್ರಯತ್ನದ ಭಾಗವಾಗಿ ಒಂದು ಸಂದೇಶ ಕೊಡೋ ಪ್ರಯತ್ನವನ್ನು ಮಾಡಿದ್ರು. ಇದೀಗ ಎರಡನೇ ದಿನದಲ್ಲಿ ಅಮೆರಿಕ ಮತ್ತು ಇರಾನ್ ನಡುವಿನ ಮಾತುಕತೆಗಳು ಫಲಪ್ರದ ಆಗಿದೆ. ಮುಂದಿನ 60 ದಿನಗಳ ಕಾಲ ಈ ತಾತ್ಕಾಲಿಕವಾಗಿರುವಂತಹ ಕದನ ವಿರಾಮ ಶಾಂತಿ ಒಪ್ಪಂದವನ್ನು ಶಾಶ್ವತವಾಗಿ ಹೇಗೆ ಕನ್ವರ್ಟ್ ಮಾಡೋದ್ರು ಅನ್ನೋದ್ರ ಬಗ್ಗೆ ಒಂದು ತಾಂತ್ರಿಕ ಸಭೆಗಳಾಗುತ್ತೆ ಅನ್ನುವಂತಹ ಸುದ್ದಿಗಳು ಬರ್ತಾ ಇದೆ. ಹಾಗಾದರೆ 2ನೇ ದಿನ ಏನಾಯಿತು, ಯಾವೆಲ್ಲ ಬೆಳವಣಿಗೆಗಳು ಸಂಭವಿಸಿತು, ಅಮೆರಿಕದ ನಿರ್ಧಾರ ಏನು, ಇರಾನ್ನ ಪ್ರತಿಕ್ರಿಯೆಗಳೇನು? ಇದೇ ಮೊದಲ ಸುದ್ದಿ. ಅಮೆರಿಕ ಇರಾನ್ ನಡುವೆ ಮಾತುಕತೆ ಫಲಪ್ರದ. ಸ್ವಿಟ್ಜರ್ಲೆಂಡ್ನ ಬರ್ಗನ್ಸ್ಟಾಕ್ ಎನ್ನುವಂತಹ ರೆಸಾರ್ಟ್ನಲ್ಲಿ 2 ದಿನಗಳಿಂದ ಮಾತುಕತೆ. 2ನೇ ದಿನದ ಮಾತುಕತೆಯಲ್ಲಿ ಇದೀಗ 60 ದಿನಗಳಿಗೆ ರೋಡ್ ಮ್ಯಾಪ್ ಅನ್ನು ಸಿದ್ಧಪಡಿಸಲಾಗಿದೆ. ನಾವು ಅನೇಕ ಬಾರಿ ಇದರ ಬಗ್ಗೆ ಮಾತನಾಡಿದ್ದೀವಿ. ಈ ಮುಂದಿನ 60 ದಿನಗಳ ಕಾಲ ಏನಾಗುತ್ತೆ, ಇರಾನ್ ಹೆಂಗೆ ನೋಡುತ್ತೆ, ಅಮೆರಿಕ ಏನು ನೋಡುತ್ತೆ, ಅಮೆರಿಕದ ಬೇಡಿಕೆಗಳನ್ನು ಇರಾನ್ ಈಡೇರಿಸುತ್ತಾ ಇಲ್ವಾ, ಎಲ್ಲದರ ಬಗ್ಗೆಯೂ ಕೂಡ ಒಂದು ರೋಡ್ ಮ್ಯಾಪ್ ಮಾಡೋ ಪ್ರಯತ್ನವನ್ನು ಮಾಡಿದ್ದಾರೆ. ಇದು ಒಂದು ಭಾಗ. 2ನೇ ಭಾಗವಾಗಿ ಮಹತ್ವದ ಬೆಳವಣಿಗೆ ಏನು ಅಂತ ಹೇಳಿದರೆ, ಇರಾನ್ ಮೇಲಿನ ತೈಲದ ನಿರ್ಬಂಧ ಏನಿತ್ತು 2018ರಿಂದ 2026 ತನಕ ಸರಿಸುಮಾರು ಅನೇಕ ವರ್ಷಗಳಿಂದ ತೈಲವನ್ನು ಮಾರಾಟ ಮಾಡೋದಕ್ಕೆ ಇರಾನ್ಗೆ ಸಾಧ್ಯ ಆಗಿರಲಿಲ್ಲ. ಇದೀಗ ತೈಲ ಮಾರಾಟಕ್ಕೆ ಅವಕಾಶ ಸಿಗ್ತಾ ಇದೆ. ಮತ್ತೊಂದು ಕಡೆ ಇರಾನ್ ಡೊನಾಲ್ಡ್ ಟ್ರಂಪ್ ವಿರುದ್ಧ ಹಾರ್ಮುಜ್ ವಿಚಾರಕ್ಕೆ ಅತ್ಯಂತ ದೊಡ್ಡ ಮಟ್ಟದ ಪದಗಳನ್ನು ಬಳಕೆ ಮಾಡಿ ಟೀಕೆ ಮಾಡೋ ಪ್ರಯತ್ನವನ್ನು ಮಾಡಿದೆ. ಡೊನಾಲ್ಡ್ ಟ್ರಂಪ್ ಕೂಡ ಅದೇ ರೀತಿಯಾಗಿ ಪದಗಳನ್ನು ಬಳಕೆ ಮಾಡಿದ್ದಾರೆ. ಹಾಗಾದರೆ ಈ ಎಲ್ಲ ಬೆಳವಣಿಗೆಯಿಂದ ಭಾರತದ ತೈಲ ಮಾರುಕಟ್ಟೆಯಲ್ಲಿ ತೈಲದ ಬೆಲೆ ಕಡಿಮೆ ಆಗುತ್ತಾ, ಏನಾಗುತ್ತೆ ತೈಲದ ವ್ಯಾಪಾರ, ಉಭಯ ದೇಶಗಳ ನಡುವೆ ಬೆಳವಣಿಗೆ ಏನಾಯಿತು, ಡೀಟೇಲ್ಸ್ ಆಗಿ ನೋಡ್ತಾ ಹೋಗೋಣ. 60 ದಿನಗಳಲ್ಲಿ ಮಹಾಶಾಂತಿ ಒಪ್ಪಂದ. 60 ದಿನಗಳಲ್ಲಿ ಸ್ವಿಟ್ಜರ್ಲೆಂಡ್ನಲ್ಲಿ ಅಮೆರಿಕ ಇರಾನ್ ನಡುವೆ 2 ದಿನಗಳ ಸುದೀರ್ಘ ಮಾತುಕತೆ ಇದೀಗ ಅಂತ್ಯ ಆಗಿದೆ. ಮುಂದಿನ 60 ದಿನಗಳಲ್ಲಿ ಅಂತಿಮ ಶಾಂತಿ ಒಪ್ಪಂದಕ್ಕೆ ಬರುವುದಕ್ಕೆ ಉಭಯ ದೇಶಗಳು ಸಮ್ಮತಿಯನ್ನು ವ್ಯಕ್ತಪಡಿಸಿವೆ. ಪಾಕಿಸ್ತಾನ ಮತ್ತು ಕತಾರ್ ಮಧ್ಯಸ್ಥಿಕೆಯಲ್ಲಿ ಐತಿಹಾಸಿಕ ಮಾರ್ಗಸೂಚಿ ಎಲ್ಲ ತಯಾರಾಯಿತು. ಈ ಮಾರ್ಗಸೂಚಿಯ ನಂತರ ಈ ವಾರ ಸ್ವಿಟ್ಜರ್ಲೆಂಡ್ನಲ್ಲಿ ತಾಂತ್ರಿಕ ಮಟ್ಟದ ಮಹತ್ವದ ಚರ್ಚೆಗಳೆಲ್ಲ ಆಗುತ್ತಂತೆ. ಈ ಎಲ್ಲದರ ನಂತರ ಒಂದು ಜಂಟಿ ಕಾರ್ಯಪಡೆಯನ್ನು ರಚನೆ ಮಾಡೋದಕ್ಕೆ, ಎಲ್ಲದರ ಮೇಲ್ವಿಚಾರಣೆ ಮಾಡೋದಕ್ಕೆ ಅವರೆಲ್ಲ ಒಂದು ತಯಾರಿಯನ್ನು ಮಾಡಿಕೊಂಡಿದ್ದಾರೆ. ನೋಡಿ, ಪೆಜಿಶ್ಕಿಯನ್ ಮತ್ತು ಡೊನಾಲ್ಡ್ ಟ್ರಂಪ್ ಇದಕ್ಕೆಲ್ಲ ಸಹಿ ಹಾಕಿದ್ರು. ಸಹಿ ಹಾಕಿದ ನಂತರ ಮೊದಲ ಹಂತದ ತಿಳುವಳಿಕೆ ಪತ್ರಕ್ಕೆ ಸಹಿ ಹಾಕಿದ ನಂತರ ಈ ಬೆಳವಣಿಗೆ ಎಲ್ಲ ಶುರುವಾಯಿತು. ಏನು 60 ದಿನಗಳ ಕಾಲ ಮೊದಲ ಹಂತದಲ್ಲಿ ಏನಾಗುತ್ತೆ ಅಂತ ಹೇಳಿದರೆ, ಈಗ ಎಟ್ ಎನಿ ಕಾಸ್ಟ್ ಈಗ ಸದ್ಯಕ್ಕೆ ಜಾರಿಗೆ ಬರುವಂಥ ನಿಯಮಗಳೇನದು, ಉಭಯ ದೇಶಗಳು ಪರಸ್ಪರವಾಗಿ ಏನು ದಾಳಿ ಮಾಡ್ತಾ ಇತ್ತು ಆ ದಾಳಿ ಸಂಪೂರ್ಣವಾಗಿ ನಿಲ್ಲಿಸೋದು, ಯುದ್ಧ ವಿರಾಮವನ್ನು ಘೋಷಣೆ ಮಾಡೋದು, ಇದು ಈಗ ಬರುವಂತಹ ನಿಯಮ. 2ನೇದ್ದು ಹಾರ್ಮುಜ್ ಜಲಸಂಧಿ ಸಂಪೂರ್ಣವಾಗಿ ಮುಕ್ತ ಆಗುತ್ತೆ. ವಾಣಿಜ್ಯ ಹಡಗುಗಳ ಮೇಲೆ ದಾಳಿ ಆಗ್ತಾ ಇತ್ತು ಅದೆಲ್ಲವೂ ಕೂಡ ಸ್ಥಗಿತ ಆಗುತ್ತೆ. ಯಾವುದೇ ಟೋಲ್ ಇರೋದಿಲ್ಲ, ನಿರ್ಬಂಧಗಳಿರೋದಿಲ್ಲ. ಹಾರ್ಮುಜ್ ಜಲಸಂಧಿ ಎಟ್ ಎನಿ ಕಾಸ್ಟ್ ಅದು ಮುಕ್ತ ಆಗುತ್ತೆ. 3ನೇ ಬೆಳವಣಿಗೆ ಆರ್ಥಿಕ ನಿರಾಳತೆ. ಅಂದರೆ ಅಮೆರಿಕ ಕಳೆದ ಅನೇಕ ವರ್ಷಗಳಿಂದ ಇರಾನ್ ಮೇಲೆ ಆರ್ಥಿಕ ದಿಗ್ಬಂಧನಗಳನ್ನು ಏನೇನು ಹೇರಿತ್ತು ಆ ಎಲ್ಲ ಆರ್ಥಿಕ ದಿಗ್ಬಂಧನಗಳು ಕೂಡ ನಿರಾಳತೆಯನ್ನು ಪಡೆದುಕೊಟ್ಟೆ. ಆದರೆ ಮುಂದಿನ 60 ದಿನಗಳಲ್ಲಿ ಏನು ಬೆಳವಣಿಗೆ ಆಗುತ್ತೆ, ಮುಂದಿನ 60 ದಿನಗಳಲ್ಲಿ ಪರಮಾಣು ಕಾರ್ಯಕ್ರಮ ನಡೆಯಲ್ಲೋ ಅನ್ನೋದ್ರ ಬಗ್ಗೆ ಚರ್ಚೆಗಳಾಗುತ್ತೆ. ಅದಾದ ನಂತರ $300 ಬಿಲಿಯನ್ ಹಣವನ್ನು ಅಮೆರಿಕ ಬೇರೆ ಬೇರೆ ದೇಶಗಳ ಮುಖಾಂತರ ಹೂಡಿಕೆಗೆ ಅವಕಾಶವನ್ನು ಕೊಡುತ್ತೆ ಅಂತ ಹೇಳಿತ್ತಲ್ಲ, ಅದು ಹೆಂಗಾಗುತ್ತೆ ಅನ್ನೋದ್ರ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಆಗುತ್ತೆ. 3ನೇದ್ದು ಕಾಯಂ ಶಾಂತಿ ಸೂತ್ರವನ್ನು ಹೆಂಗೆ ನಾವು ರಚನೆ ಮಾಡಿಕೊಳ್ಳಬೇಕು, ಉಭಯ ದೇಶಗಳು ಶಾಂತಿಯುತವಾಗಿ ಹೆಂಗೆ ನಡೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ಮುಂದಿನ 60 ದಿನಗಳಲ್ಲಿ ಆಗುತ್ತೆ. ನೀವು ನೋಡಿ, 60 ದಿನಗಳು ಬಂದಿದೆ ಅನ್ನುವ ಕಾರಣಕ್ಕಾಗಿ ಒಂದು 1978ರಲ್ಲಿ ಕ್ಯಾಂಪ್ ಡೇವಿಡ್ ಒಪ್ಪಂದ ಅಂತ ಆಗುತ್ತೆ ಇಸ್ರೇಲ್ ಮತ್ತು ಈಜಿಪ್ಟ್ ನಡುವೆ. ಕೇವಲ 12 ದಿನ ಮಾತುಕತೆಗಳು ನಡೆದು ಅನೇಕ ದಶಕಗಳಿಂದ ಇಸ್ರೇಲ್ ಮತ್ತು ಈಜಿಪ್ಟ್ ನಡುವೆ ದೇಶತ್ವ ಏನು ಬೆಳೆದಿತ್ತಲ್ಲ, ವೈರತ್ವ ಏನು ಬೆಳೆದಿತ್ತಲ್ಲ, ಕೇವಲ 12 ದಿನಗಳಲ್ಲಿ ಅದೆಲ್ಲವೂ ಕೂಡ ಶಮನ ಆಗುತ್ತೆ. ಆದರೆ ಇದಕ್ಕೆ ತದ್ವಿರುದ್ಧವಾಗಿ 1993ರಲ್ಲಿ ಓಸ್ಲೋ ಶಾಂತಿ ಒಪ್ಪಂದ ಅಂತ ಫೆಲಿಸ್ತೀನ್ ಮತ್ತು ಇಸ್ರೇಲ್ ನಡುವೆ ಆಗುತ್ತೆ.
ನೀವು 60 ದಿನಗಳ ಉಲ್ಲೇಖದ ಭಾಗವಾಗಿ ಈ ಒಪ್ಪಂದ 5 ವರ್ಷಗಳ ಕಾಲ ಮಾತುಕತೆಗಳಾಗುತ್ತೆ. ಯಾರ್ಯಾರ ನಡುವೆ? ಪ್ಯಾಲೆಸ್ತೈನ್ ಮತ್ತು ಇಸ್ರೇಲ್ ನಡುವೆ 5 ವರ್ಷ ಮಾತುಕತೆ ನಡೆದರೂ ಕೂಡ ಒಪ್ಪಂದ ಅಂತಿಮ ಹಂತಕ್ಕೆ ಬರಲ್ಲ. ಯಾಕೆ ಈ ಉದಾಹರಣೆ ಅಂತ ಹೇಳಿದರೆ, ಈ 60 ದಿನಗಳ ಸಮಯವನ್ನು ಉಭಯ ದೇಶಗಳು ತೆಗೆದುಕೊಂಡಿವೆ. ಈ ಉಭಯ ದೇಶಗಳು 60 ದಿನಗಳನ್ನು ಹೆಂಗೆ ಬಳಕೆ ಮಾಡಿಕೊಳ್ತಾರೆ ಅನ್ನೋದು ಸದ್ಯಕ್ಕಿರುವಂತಹ ಕುತೂಹಲ. ಹೀಗಾಗಿ ಏನಾಗುತ್ತೆ ನೋಡೋಣ. ಮತ್ತೊಂದು ಕಡೆ ಲೆಬನಾನ್ನಲ್ಲಿ ನಿಯಂತ್ರಣ ತರೋದಕ್ಕೆ ಒಂದು ನಿಗ್ರಹ ಕೋಶದ ಬಲವನ್ನು ತೆಗೆದುಕೊಂಡು ಬಂದಿದ್ದಾರೆ. ಲೆಬನಾನ್ ಸಂಘರ್ಷಕ್ಕೆ, ಲೆಬನಾನ್ನಲ್ಲಿ ಉದ್ವಿಗ್ನತೆಯನ್ನು ತಗ್ಗಿಸುವುದಕ್ಕೆ ಅಮೆರಿಕ, ಇರಾನ್ ಒಂದು ಹೊಸ ಪ್ಲಾನ್ ಮಾಡಿಕೊಳ್ತು. ನಿಗ್ರಹ ಕೋಶದ ಬಲವನ್ನು ತಂದಿದ್ದಾರೆ. ಅಂದರೆ ಕೋಆರ್ಡಿನೇಷನ್ ಸೆಲ್ ಅಂತ ಕರೀತಾರೆ ಇದನ್ನು. ಏನೇನು ಮಾಡುತ್ತೆ? ಮಿಲಿಟರಿ ಕಾರ್ಯಾಚರಣೆಯನ್ನು ನಿಲ್ಲಿಸೋಕೆ, ಅದು ಹೆಜ್ಬುಲ್ಲಾದಿಂದ ಆಗ್ತಾ ಇರುವಂತಹ ದಾಳಿ ಮತ್ತು ಇಸ್ರೇಲ್ನಿಂದ ದಕ್ಷಿಣ ಲೆಬನಾನಲ್ಲಿ ಆಗ್ತಾ ಇರುವಂತಹ ದಾಳಿ, ಅವುಗಳನ್ನು ನಿಲ್ಲಿಸೋದು ಒಂದು ಭಾಗ. ಎರಡನೇದ್ದು, ಇಸ್ರೇಲ್ ಸೇನೆ ಹಿಂತೆಗೆತ ಆಗಬೇಕು ಅಂತ ಲೆಬನಾನ್ನ ಅಧ್ಯಕ್ಷರಾದಂಥ ಜೋಸೆಫ್ ಜೌನ್ ಮತ್ತು ಅಲ್ಲಿಯ ಪ್ರೈಮ್ ಮಿನಿಸ್ಟರ್ ಅಮೆರಿಕದ ಮುಖಾಂತರ ದಕ್ಷಿಣ ಲೆಬನಾನ್ನಲ್ಲಿರುವಂಥ ಇಸ್ರೇಲ್ ಸೇನೆ ವಾಪಸ್ ಆಗಬೇಕು ಅಂತ ಅವರು ಆಗ್ರಹವನ್ನು ವ್ಯಕ್ತಪಡಿಸಿದ್ದಾರೆ. ಇದು ಒಂದು ಭಾಗ. ಮೂರನೇ ಭಾಗ, ಹೆಜ್ಬುಲ್ಲಾ ನಿಯಂತ್ರಣ ಮಾಡಬೇಕು ಅಂತ JD ವ್ಯಾನ್ಸ್ ಯಾರಿಗೆ ಹೇಳ್ತಾ ಇದ್ದಾರೆ? ಇರಾನ್ಗೆ ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ ಈ ಒಟ್ಟಾರೆ ಮೇಲ್ವಿಚಾರಣೆ ಮಾಡುವುದಕ್ಕಾಗಿ ಅಮೆರಿಕ, ಇರಾನ್, ಕತಾರ್ ಮತ್ತು ಪಾಕಿಸ್ತಾನ ಇವರದ್ದೊಂದು ಮೇಲ್ವಿಚಾರಣಾ ಸಮಿತಿ ಇರುತ್ತೆ. ಇವರು ಎಲ್ಲ ಬೆಳವಣಿಗೆಗಳನ್ನು ಕೂಡ ಅಬ್ಸರ್ವೇಷನ್ ಮಾಡ್ತಾ ಇರ್ತಾರೆ. ನೀವು ನೋಡಿ, ನಾವು ಅನೇಕ ಬಾರಿ ಚರ್ಚೆ ಮಾಡಿದ್ದೀವಿ. 1978ರಲ್ಲಿ ವಿಶ್ವಸಂಸ್ಥೆ ಏನು ಮಾಡುತ್ತೆ ಅಂತ ಹೇಳಿದ್ರೆ, ಯುನೈಟೆಡ್ ನೇಷನ್ ಇಂಟರಿಮ್ ಫೋರ್ಸ್ ಇನ್ ಲೆಬನಾನ್ ಅಂತ ಒಂದು ಕಮಿಟಿಯನ್ನು ಮಾಡ್ತಾರೆ ಅವರು. 1978ರಲ್ಲಿ ಈ ಕಮಿಟಿ ಶುರುವಾಯಿತು. ಈ ಕಮಿಟಿಯಲ್ಲಿ ಇದ್ದವರು ಯಾರ್ಯಾರು? ಇಸ್ರೇಲ್ ಇತ್ತು, ಲೆಬನಾನ್ ಇತ್ತು, ವಿಶ್ವಸಂಸ್ಥೆ ಇತ್ತು. ಇವರೆಲ್ಲರೂ ಕೂಡ ಒಟ್ಟಿಗೆ ಮಾತುಕತೆಯನ್ನು ನಡೆಸಿದ್ರು. ಪರಿಣಾಮವಾಗಿ ಏನಾಯಿತು ಅಂತ ಹೇಳಿದ್ರೆ, ಸಣ್ಣ ಪುಟ್ಟದ ಗಡಿ ಉಲ್ಲಂಘನೆಯನ್ನು ಅವರು ತಡೆಯೋದಕ್ಕೆ ಸಾಧ್ಯ ಆಯಿತು. 1996ರಲ್ಲಿ ಏಪ್ರಿಲ್ ಅಂಡರ್ಸ್ಟ್ಯಾಂಡಿಂಗ್ ಮಾನಿಟರಿಂಗ್ ಗ್ರೂಪ್ ಅಂತ ಶುರುವಾಗುತ್ತೆ. ಅಮೆರಿಕ, ಫ್ರಾನ್ಸ್, ಸಿರಿಯಾ, ಲೆಬನಾನ್ ಎಲ್ಲ ಇತ್ತು. ಆದರೆ ಹಳೆ ಸಮಿತಿಗೂ ಮತ್ತು ಹೊಸ ಸಮಿತಿಗೂ ಒಂದು ವ್ಯತ್ಯಾಸ ಇದೆ. ಈ ವಿಶ್ವಸಂಸ್ಥೆ ತಯಾರು ಮಾಡಿದ್ದಂತಹ ಸಮಿತಿಗೂ ಮತ್ತು ಬೇರೆ ಬೇರೆ ದೇಶಗಳ ನೇತೃತ್ವದಲ್ಲಿ ಆದಂತಹ ಸಮಿತಿಗೂ ಮತ್ತು ಇವತ್ತಿನ ಸಮಿತಿಗೂ ಏನು ವ್ಯತ್ಯಾಸ ಅಂದರೆ, ಇಷ್ಟು ದಿನಗಳ ಕಾಲ ಇರಾನ್ ಆ ಸಮಿತಿಯಲ್ಲಿ ಇರಲಿಲ್ಲ. ಬಟ್ ಇವತ್ತು ನಿರ್ಮಾಣ ಮಾಡಿರುವಂತಹ ಸಮಿತಿಯಲ್ಲಿ ಇರಾನ್ ಇದೆ. ಇರಾನ್ ಮುಂದಾಳತ್ವ ಇರುವ ಕಾರಣಕ್ಕಾಗಿ ಇಸ್ರೇಲ್ ಹೆಂಗೆ ತೆಗೆದುಕೊಳ್ಳುತ್ತೆ, ಇರಾನ್ ಮೇಲೆ ಏನು ಜವಾಬ್ದಾರಿ ಇದೆ ಅಂತ ಹೇಳಿದ್ರೆ, ಹೆಜ್ಬುಲ್ಲಾ ಮಾಡ್ತಾ ಇರುವಂತಹ ದಾಳಿಗಳನ್ನು ನಿಯಂತ್ರಣ ಮಾಡುವ ಜವಾಬ್ದಾರಿಯನ್ನ JD ವ್ಯಾನ್ಸ್ ಇರಾನಿಗೆ ಕೊಟ್ಟಿದ್ದಾರೆ. ಹೀಗಾಗಿ ಇದನ್ನು ಇಸ್ರೇಲ್ ಸ್ವೀಕಾರ ಮಾಡುತ್ತೆ ಎನ್ನುವಂಥ ಲೆಕ್ಕಾಚಾರಗಳಿದೆ. ಇದೊಂದು ವ್ಯತ್ಯಾಸ ದೊಡ್ಡ ಮಟ್ಟದಲ್ಲಿ ಕಂಡು ಬರ್ತಿರೋದು. ಇದೀಗ ಒನ್ಸ್ ಅಗೇನ್ ಡೊನಾಲ್ಡ್ ಟ್ರಂಪ್ ಯಾರ ವಿರುದ್ಧ ಹೇಳಿರೋದು? ಇದೇ ಹಾರ್ಮುಜ್ ಜಲಸಂಧಿಯ ವಿಚಾರವಾಗಿ, ಇರಾನ್ನ ಪರಮಾಣು ಕಾರ್ಯಕ್ರಮದ ವಿಚಾರವಾಗಿ ಮಾಡಬೇಕಾಗಿದ್ದನ್ನು ನಾನು ಮಾಡ್ತೀನಿ ಅಂತ ಟ್ರಂಪ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಏನಂತ ಎಚ್ಚರಿಕೆ ಕೊಟ್ಟರು? ಒಪ್ಪಂದಕ್ಕೆ ಬದ್ಧವಾಗಿರುವುದಕ್ಕೆ ವಿಫಲರಾದರೆ ಇರಾನ್ಗೆ ಕಠಿಣ ಶಿಕ್ಷೆ ಅಂತ ಟ್ರಂಪ್ ಒಂದು ಎಚ್ಚರಿಕೆ ಕೊಡೋ ಪ್ರಯತ್ನವನ್ನು ಮಾಡಿದರು. ಎಚ್ಚರಿಕೆ ಕೊಟ್ಟರು. ಸರಿಯಾಗಿ ವರ್ತಿಸ್ತಾ ಇದ್ರೆ ನಾನು ಮಾಡಬೇಕಾಗಿದ್ದನ್ನು ಮಾಡ್ತೀನಿ ಅಂತ ಗುಡುಗಿದ್ರು. ಯಾವುದೇ ಕಾರಣಕ್ಕೂ ಇರಾನ್ ಅಣ್ವಸ್ತ್ರ ಹೊಂದೋದಕ್ಕೆ ಬಿಡೋದಿಲ್ಲ ಅಂತ ಡೊನಾಲ್ಡ್ ಟ್ರಂಪ್ ಎಲ್ಲ ಎಚ್ಚರಿಕೆ ಕೊಟ್ಟರು. ಫೋರ್ಡ್ ಆಗಿರ್ಬೋದು, ನಂಟಾಜ್, ಇಸ್ಫಹಾನ್, ಅದರಲ್ಲಿ ಯುರೇನಿಯಂ ಪರಿಶೀಲನೆ ಆಗಬೇಕು ಅಂತೆಲ್ಲ ಹೇಳಿದರು ಅವರು. ವಿಶ್ವಸಂಸ್ಥೆಗೆ ಇವರೆಲ್ಲ ಪರಿಶೀಲನೆ ಮಾಡಿ ವರದಿಯನ್ನು ಸಲ್ಲಿಕೆ ಮಾಡಬೇಕು. ಅಂದರೆ ಅಣ್ವಸ್ತ್ರ ಪ್ರಸರಣ ತಡೆ ಕಾಯ್ದೆ 1978 NPT ಅಂತ ನಾವೇನು ಕರಿತೀವಿ, ಅದಕ್ಕೆ ಸಹಿ ಹಾಕಿದೆ ಇರಾನ್. ಈಗ ಅಮೆರಿಕದ ಬೇಡಿಕೆ ಇರೋದೇನು? ಇರಾನ್ ಅವತ್ತು ಸಹಿ ಹಾಕಿದೆ ಪರಮಾಣು ಕಾರ್ಯಕ್ರಮವನ್ನು ಮಾಡಲ್ಲ ಅಂತ. ಅದು ಕೇವಲ ವಿದ್ಯುತ್ ಉತ್ಪಾದನೆಗೆ, ಅದಾದ ನಂತರ ವೈದ್ಯಕೀಯ ಕಾರಣಕ್ಕಾಗಿ ಮಾತ್ರ ಮಾಡಬೇಕು ಅಂತ. ಇದರ ಒಪ್ಪಂದದ ಭಾಗ ಅದೇ ಇದೆ. ಆದರೆ ಇದನ್ನು ಹೊರತುಪಡಿಸಿ ಇರಾನ್ ಏನು ಮಾಡ್ತಾ ಇತ್ತು? ಯುರೇನಿಯಂ ಅನ್ನು ಸಂಸ್ಕರಣೆ ಮಾಡ್ತಾ 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 ಆ ಭೂಗತ ಲೋಕದಲ್ಲೆಲ್ಲ ತೆಗೆದಿಡ್ತಾ ಇತ್ತು. ಅದು ಅಂತಾರಾಷ್ಟ್ರೀಯ ಪರಮಾಣು ಸಂಸ್ಥೆಯ ಕಣ್ಗಾವಲಿಗೂ ಕೂಡ ಸಿಕ್ಕಿರಲಿಲ್ಲ. ಇದೀಗ ಡೊನಾಲ್ಡ್ ಟ್ರಂಪ್ ಅವರು ಏನು ಹೇಳ್ತಾ ಇದ್ದಾರೆ? ಎಲ್ಲವನ್ನೂ ಕೂಡ ಮುಕ್ತ ಮಾಡಬೇಕು, ಎಲ್ಲ ಅಂತಾರಾಷ್ಟ್ರೀಯ ಅಧಿಕಾರಿಗಳಿಗೆ ಪ್ರವೇಶ ಕೊಡಬೇಕು. ಅವರ ಪ್ರವೇಶ ಆದ ನಂತರ ಅವರ ಬಳಿ ಎಷ್ಟು ಸಂಸ್ಕರಣೆ ಆಗಿರುವಂತಹ ಯುರೇನಿಯಂ ಇದೆ ಅದು ವಿಶ್ವಸಂಸ್ಥೆಗೆ ಹೋಗಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿದ್ದಾರೆ. ಒಂದು ವೇಳೆ ಇರಾನ್ ಇದನ್ನು ಮಾಡದೆ ಹೋದರೆ ನಾನು ಅದರ ಮೇಲೆ ದಾಳಿ ಮಾಡ್ತೀನಿ ಅಂತ. ಈಗ ಇರಾನ್ ಏನು ಮಾಡ್ತಾ ಇತ್ತು? ಫೋರ್ಡ್ ಎನ್ನುವಂಥ ಒಂದು ಭೂಗತ ಲೋಕದ ಕೇಂದ್ರ ಇದೆ, ಪರಮಾಣು ಕೇಂದ್ರ. ಅದು ಆ ಪರ್ವತದ ಆಳದಲ್ಲಿದೆ. ಅದು ಯಾರಿಗೂ ಕೂಡ ಎಲ್ಲಿಯ ತನಕ ಗೊತ್ತಿರಲಿಲ್ಲ ಅಂತ ಹೇಳಿದರೆ 2004, 2009ರಲ್ಲಿ ಈ 2 ಇಸ್ವಿಗಳಲ್ಲಿ ಪಾಶ್ಚಿಮಾತ್ಯ ದೇಶಗಳು ಇವುಗಳ ಮೇಲೆ ಅಟ್ಯಾಕ್ ಮಾಡುವ ತನಕವೂ ಕೂಡ ಯಾವ ಹೊರ ಜಗತ್ತಿಗೂ ಕೂಡ ಗೊತ್ತಿಲ್ಲದಂತೆ ಒಳಗೆ ಯುರೇನಿಯಂ ಸಂಸ್ಕರಣೆ ಮಾಡುವ ಪ್ರಯತ್ನವನ್ನು ಮಾಡಿತ್ತು. ಅಮೆರಿಕಕ್ಕಂಥದ್ದೊಂದು ಭಯ ಇದೆ, ಇವತ್ತು ನಮ್ಮ ಜೊತೆ ಒಪ್ಪಂದ ಮಾಡ್ಕೊಳ್ಬಹುದು, ಅದಾದ ನಂತರ ಮೊನ್ಸಗೆನ್ ಅವರು ಒಳಗೆ ಇಂಥದ್ದೊಂದು ಪ್ರಯತ್ನವನ್ನು ಮಾಡಬಹುದು ಅಂತ. ಈ ಕಾರಣಕ್ಕಾಗಿ ಅಂತಾರಾಷ್ಟ್ರೀಯ ಪರಮಾಣು ಅಧಿಕಾರಿಗಳಿಗೆ ಅವಕಾಶವನ್ನು ಕೊಡಬೇಕು, ಇಲ್ಲದೆ ಇದ್ರೆ ನಾನು ದಾಳಿ ಮಾಡ್ತೀನಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ ಹಾರ್ಮುಜ್ ಜಲಸಂಧಿ ಕ್ಯಾಸಿನೋ ಅಲ್ಲ ಅನ್ನುವಂಥದ್ದು ಒಂದು ಹೇಳಿಕೆ. ನೀವು ನೋಡಿ, ಪರಮಾಣು ಕಾರ್ಯಕ್ರಮ, ಮತ್ತೊಂದು ಕಡೆ ಹಾರ್ಮುಜ್ ಜಲಸಂಧಿ. ಈ ಹಾರ್ಮುಜ್ ಜಲಸಂಧಿಯ ಬಗ್ಗೆ ಬೆಳವಣಿಗೆ ಆಯಿತು. ಡೀಟೇಲ್ಸ್ ನೋಡ್ತಾ ಹೋಗೋಣ. ಹಾರ್ಮುಜ್ ಕ್ಯಾಸಿನೋ ಅಲ್ಲ ಅಂತ ಒಂದು ಹೇಳಿಕೆ ಬಂತು. ಏನಂತ ಟ್ರಂಪ್ ಅವರು ಹೇಳಿಕೆ ಕೊಟ್ಟರು.
ಟ್ರಂಪ್ ಬೆದರಿಕೆಗೆ ಇರಾನ್ ಸಂಸತ್ತಿನ ರಾಷ್ಟ್ರೀಯ ಸಮಿತಿಯಿಂದ ಇದೊಂದು ತಿರುಗೇಟನ್ನು ಕೊಡಲಾಗಿದೆ. ನೀವು ಬೇರೆ ಬೇರೆ ವ್ಯತಿರಿಕ್ತವಾದಂಥ ಹೇಳಿಕೆಗಳನ್ನು ಟ್ರಂಪ್ ಅವರು ಕೊಟ್ಟಿದ್ರು, ಅಂಥದ್ರಲ್ಲಿ ಇದು ಒಂದು ಕೂಡ ಹೇಳಿಕೆ. 20% ಡಿಪೆಂಡ್ ಆಗಿದೆ. ಇರಾನ್ ಬೆದರಿಕೆ ಕಾರಣಕ್ಕಾಗಿ ಬಂದ್ ಮಾಡೋದು ಸರಿಯಲ್ಲ, ನಮ್ಮನ್ನು ಪದೇ ಪದೇ ಬೆದರಿಸಿ ಅದನ್ನು ಬಂದ್ ಮಾಡೋದು ಸರಿಯಲ್ಲ ಅಂತ ಅವ್ರು ಹೇಳಿದ್ರು. ಹಾರ್ಮುಜ್ ಜಲಸಂಧಿ ಅಮೆರಿಕದ ಅಪ್ಪನ ಆಸ್ತಿಯಲ್ಲ ಅಂತ, ಅದು ನಮ್ಮ ಇರಾನ್ ಸಾರ್ವಭೌಮ ಹಕ್ಕು ಅಂತ IRGCಯ ನೇವಲ್ ಕಮಾಂಡರ್ ಅಲಿರೇಜಾ ತಂಗ್ಸಿರಿ ಒಂದು ಹೇಳಿಕೆಯನ್ನು ಕೊಟ್ಟರು. ಅವರ ಅಪ್ಪನ ಆಸ್ತಿ ಅಲ್ಲ, ಅದು ನಮಗೆ ಸೇರಿದ್ದು ನಾವು ನಿಯಂತ್ರಣ ಮಾಡ್ತೀವಿ ಅಂತ ಅವ್ರು ಹೇಳಿಕೆ ಕೊಟ್ಟರು. ನೀವು ನೋಡಿ, ಸ್ವಲ್ಪ ಟ್ವಿಸ್ಟ್ ಇದೆ ಈ ಘಟನೆಯಲ್ಲಿ. ಈ ಹೇಳಿಕೆ ಬರೋದಕ್ಕೂ ಕೂಡ ಕಾರಣ ಏನು ಅಂತ, ಒಟ್ಟಾರೆ 33 ಕಿಲೋಮೀಟರ್ ಅಗಲ ಇರುವಂತಹ ಒಂದು ಪ್ರದೇಶ, ಇಲ್ಲಿ ಒಮಾನ್ನ ಸಾರ್ವಭೌಮತ್ವವು ಕೂಡ ಇದೆ. ಒಮಾನ್ 12 ನಾಟಿಕಲ್ ಮೈಲ್ಗಳಷ್ಟು ಇದರಲ್ಲಿ ಹಕ್ಕನ್ನು ಹೊಂದಿದೆ. ಉಭಯ ದೇಶಗಳ ನಡುವೆ ಹಂಚಿಕೆ ಆಗಿ ಹೋಗುತ್ತಿದ್ದು. ಯಾವ ಕಾರಣಕ್ಕಾಗಿ ನೋಡಿ, ನೀವು ಸಮುದ್ರ ಕಾನೂನು ಒಪ್ಪಂದ ಆಯಿತು ಯಾವಾಗ 1982ರಲ್ಲಿ. ಮುಕ್ತ ಸಂಚಾರ ಇರಬೇಕು ಅಂತ ಸಮುದ್ರ ಕಾನೂನೆಲ್ಲ ಹೇಳ್ತು. ಈ ಸಮುದ್ರ ಕಾನೂನಿಗೆ ಅವತ್ತು ಇರಾನ್ ಕೂಡ ಸಹಿ ಆಗ್ತು. 1982ರಲ್ಲಿ. ಆದರೆ ಈ ಕಾನೂನನ್ನ ಇರಾನ್ ಏನು ಮಾಡ್ತು ಅಂತ ಹೇಳಿದ್ರೆ, ಸಹಿ ಹಾಕಿ ಮಾತ್ರ ಬಿಡ್ತು, ತನ್ನ ಸಂಸತ್ತಿನಲ್ಲಿ ತೆಗೆದುಕೊಂಡು ಬಂದು ಅದನ್ನ ಅನುಕರಣೆ ಮಾಡುವಂತಹ, ಅದನ್ನ ಪಾಸ್ ಮಾಡುವಂತಹ ಆಲೋಚನೆಗೆ ಇರಾನ್ ಅವರು ಹೋಗಲಿಲ್ಲ. ಇದೊಂದು ಪ್ಲಸ್ ಪಾಯಿಂಟ್ ಆಯ್ತು ಇರಾನ್ಗೆ. ಯಾಕೆ ಅಂತ ಹೇಳಿದರೆ, ಈ ಕಾನೂನಿನ ಒಪ್ಪಂದದ ಪ್ರಕಾರ 3ನೇ ಭಾಗದಲ್ಲಿ ಹೇಳಲಾಗಿದೆ, ಅಂತಾರಾಷ್ಟ್ರೀಯ ಜಲಸಂಧಿಗಳಲ್ಲಿ ಶತ್ರುಗಳ ಯುದ್ಧ ನೌಕೆಗಳೂ ಕೂಡ ಯಾವುದೇ ಮುಂಚಿತವಾಗಿ ಅನುಮತಿಯನ್ನು ಪಡೆಯದೆ ಓಡಾಡೋದಕ್ಕೆ ಅವಕಾಶ ಇದೆ ಅಂತ ಈ ಒಪ್ಪಂದದಲ್ಲಿ ಉಲ್ಲೇಖ ಮಾಡಲಾಗಿದೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್, ಇಸ್ರೇಲ್ ಮತ್ತು ಅಮೆರಿಕದ ಹಡಗುಗಳು ಹಾರ್ಮುಜ್ ಜಲಸಂಧಿಯಲ್ಲಿ ಇರಾನ್ನ ಅನುಮತಿಯನ್ನು ಪಡೆಯದೆ ಏಕಾಏಕಿಯಾಗಿ ಹೋಗಬಹುದು ಎನ್ನುವಂಥದ್ದು ಈ ಒಪ್ಪಂದದ ಒಟ್ಟಾರೆ ಸಾರಾಂಶ. ಇರಾನಿಗೊಂದು ಭಯ ಇದೆ. ಏನು ಇರಾನ್ಗೆ ಭಯ ಇರೋದು? ಇಸ್ರೇಲ್ನ ಮತ್ತು ಅಮೆರಿಕದ ಹಡಗುಗಳು ನನ್ನ ಜಲಸಂಧಿಯಲ್ಲಿ ಬಂದು ಓಡಾಡೋದಕ್ಕೆ ಶುರುವಾಗಿದ್ರೆ ನನ್ನ ಒಟ್ಟಾರೆ ಬೆಳವಣಿಗೆಗೆ ಅದು ದೊಡ್ಡ ಮಟ್ಟದ ಹೊಡೆತ ಬೀಳುತ್ತೆ ಅನ್ನೋಂಥದ್ದು ಒಂದು. ಎರಡನೇದ್ದೇನಾಗಿದೆ ಅಂತ ಹೇಳಿದ್ರೆ, ಒಂದು ಮಹತ್ವದ ಬೆಳವಣಿಗೆ, ಈ 1982ರ ಒಪ್ಪಂದಕ್ಕೆ ಅಮೆರಿಕ ಸಹಿ ಹಾಕಿಲ್ಲ. ಇದು ಗಮನಿಸಬೇಕಾದಂತಹ ಸಂಗತಿ. ನಾವು ಇರಾನ್ ಇದನ್ನು ಮುಂದಿಟ್ಕೊಂಡು ಏನು ಹೇಳ್ತಾ ಇದೆ, ಅಮೆರಿಕ ಇದುವರೆಗೂ ಕೂಡ ಸಹಿ ಹಾಕಿಲ್ಲ, ಹೀಗಾಗಿ ಅವರು ಬಂದು ಇಲ್ಲಿ ಯಾಕೆ ನಿಯಂತ್ರಣ ಮಾಡ್ತಾರೆ ಅಂತ ಇರಾನ್ ಅದನ್ನು ಪ್ರಶ್ನೆ ಮಾಡುವ ಪ್ರಯತ್ನವನ್ನು ಮಾಡ್ತಾ ಇದೆ. ಹೀಗಾಗಿ ಅವರು ಹೇಳ್ತಾ ಇದ್ದಾರೆ, ಇದು ಅಮೆರಿಕದ ಅಪ್ಪನ ಆಸ್ತಿಯಲ್ಲ ಅಂತ ಅವ್ರು ಕೊಡ್ತಾ ಇರುವಂತಹ ಸ್ಟೇಟ್ಮೆಂಟು. ಮತ್ತೊಂದು ಬೆಳವಣಿಗೆ ಏನು ಅಂತ ಹೇಳಿದ್ರೆ, ತೈಲ ಮಾರುಕಟ್ಟೆಯಲ್ಲಿ ಒಂದು ಸುನಾಮಿಯೇ ಎದ್ದುಬಿಟ್ಟಿದೆ. ಏನು ಸುನಾಮಿ? ಇರಾನ್ ಕಚ್ಚಾ ತೈಲದ ಮೇಲಿನ ನಿರ್ಬಂಧವನ್ನು ಅಮೆರಿಕ ಸರ್ಕಾರ ಎಲ್ಲ ಸಡಿಲಿಸ್ತು. ಅಂದರೆ 2015ರಲ್ಲಿ ಒಪ್ಪಂದ, ಅದಾದ ನಂತರ 18ರಲ್ಲಿ ಏಕಾಏಕಿಯಾಗಿ ಹೊರಗಡೆ ಬಂದಿದ್ದು. 18ರಿಂದ ಇಲ್ಲಿ ತನಕ ಸುಮಾರು 8 ವರ್ಷಗಳ ಕಾಲ. ಇದೀಗ ಆಗಸ್ಟ್ 21, 2026 ತನಕ ಒಂದು ವಿನಾಯಿತಿಯನ್ನು ಕೊಟ್ಟಿದ್ದಾರೆ. ಯಾವುದಕ್ಕೆ ವಿನಾಯಿತಿ? ನೀವು ಇರಾನ್ನಿಂದ ತೈಲವನ್ನು ಖರೀದಿ ಮಾಡಬಹುದು, ಇರಾನ್ ತೈಲವನ್ನು ಮಾರಾಟ ಮಾಡಬಹುದು ಎನ್ನುವಂತಹ ವಿನಾಯಿತಿಯನ್ನು ಇದಕ್ಕೆ ಕೊಡೋ ಪ್ರಯತ್ನವನ್ನು ಮಾಡಿದ್ದಾರೆ. ಇದೀಗ ಈ ಸುದ್ದಿ ಎಲ್ಲ ಹೊರಗೆ ಬೀಳ್ತಾ ಇದ್ದಂತೆ ಜಾಗತಿಕ ತೈಲ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ದರ ಇಳಿಕೆ ಆಗಿದೆ. 2.8% ದರ ಇಳಿಕೆ ಆಯಿತು. ಅಂದರೆ ಇತ್ತೀಚೆಗೆ ಯುದ್ಧದ ಎಲ್ಲ ಬೆಳವಣಿಗೆಗಳು ಶುರುವಾಗಿತ್ತಲ್ಲ, ಆ ಬೆಳವಣಿಗೆ ಆದ ನಂತರ $78 ತಲುಪಿದು. 2018ರ ನಂತರ ಮೊದಲ ಬಾರಿಗೆ ಇರಾನ್ ತೈಲ ಅಧಿಕೃತವಾಗಿ ಮಾರಾಟ ಆಗ್ತಾ ಇರೋದು. ಅಂದರೆ ನಿರ್ಬಂಧವನ್ನು ಸಡಿಲಗೊಳಿಸಿದ ನಂತರ ಆಗಿರೋ ಬೆಳವಣಿಗೆ. ಆಗಸ್ಟ್ 2021, 2026 ತನಕ ಇರಾನ್ಗೆ ಮಾರಾಟ ಮಾಡೋದಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. 60 ದಿನಗಳ ಕಾಲ ತೈಲವನ್ನು ಖರೀದಿ ಮಾಡೋದಕ್ಕೆ ಬೇರೆ ಬೇರೆ ದೇಶಗಳಿಗೆ ಅವಕಾಶವನ್ನು ಕೊಟ್ಟಿರೋದು. ಒಟ್ಟಾರೆ ಕಚ್ಚಾ ತೈಲದ ದರ 2.8% ಇಳಿಕೆ ಆಗಿದೆ. $78 ಬ್ರೆಂಟ್ ಕಚ್ಚಾ ತೈಲದ ದರದಲ್ಲಿ ಅಲ್ಲಿಗೆ ಬಂದು ನಿಂತಿರೋದು. ಅಂದರೆ ಇತ್ತೀಚಿನ ದಿನಗಳಲ್ಲಿ ಆದಂತಹ ಅತ್ಯಂತ ಕಡಿಮೆ ದರ ಅಂತೆಲ್ಲ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಮತ್ತೊಂದು ಕಡೆ ನಾವು ಮೊನ್ನೆ ಉಲ್ಲೇಖ ಮಾಡಿದ ಹಾಗೆ, ಇಷ್ಟು ದಿನಗಳ ಕಾಲ ಇರಾನ್ ಮಾರಾಟ ಮಾಡದೆ ಶೇಖರಿಸಿ ಇಟ್ಟಿದ್ದಂಥ ಎಲ್ಲ ತೈಲವನ್ನು ಕೂಡ ಇದೀಗ ಮಾರಾಟಕ್ಕೆ ತೆಗೆದುಕೊಂಡು ಬರುತ್ತೆ. ಪೂರೈಕೆ ಮತ್ತು ಬೇಡಿಕೆಯಲ್ಲಿ ಎಲ್ಲವೂ ಕೂಡ ಸರಿಯಾಗುತ್ತೆ. ಆಗ ಮತ್ತೆ ತೈಲದ ದರ ಕಡಿಮೆ ಆಗಬಹುದು ಎನ್ನುವಂತಹ ಆಶಾಭಾವನೆ. ಅಂದರೆ 2018ರಲ್ಲಿ ಪರಮಾಣು ಒಪ್ಪಂದ ಆಗಿತ್ತು, ಒಪ್ಪಂದದ 15ರಲ್ಲಿ ಆಗಿತ್ತು, 18ರಿಂದ ಹೊರಗಡೆ ಬಂದ ನಂತರ ಬೇರೆ ಬೇರೆ ಕಾರಣಕ್ಕಾಗಿ ಅದನ್ನು ನಿರ್ಬಂಧವನ್ನು ವಿಧಿಸಲಾಗಿತ್ತು. ನೀವು ಗಮನಿಸಬೇಕಾದ ಸಂಗತಿ ಅಂತ ಹೇಳಿದರೆ, 18ರಲ್ಲಿ ವಾಪಸ್ ಬಂದ ನಂತರ ಒಟ್ಟಾರೆ ಇರಾನ್ನ ಆರ್ಥಿಕತೆ ಕುಸಿತ ಆಗಿತ್ತು. ಇದೀಗ ಇರಾನ್ಗೆ ಇರುವಂಥ ಮಾರ್ಗ ಏನಾಗಿತ್ತು? ಕಳ್ಳದಾರಿಯಲ್ಲಿ ಅದೆಲ್ಲವನ್ನು ಕೂಡ ಮಾರಾಟ ಮಾಡಬೇಕಾಗಿತ್ತು. ಅಮೆರಿಕದ ಕಣ್ ತಪ್ಪಿಸಿ ಚೀನಾಕ್ಕೆ ಮಾರಾಟ ಮಾಡೋದು, ಏಷ್ಯಾದ ಬೇರೆ ಬೇರೆ ದೇಶಗಳಿಗೆ ಮಾರಾಟ ಮಾಡುವಂಥದ್ದು, GPS ಟ್ರ್ಯಾಕರನ್ನು ಆಫ್ ಮಾಡಿಕೊಂಡು ಯಾವುದೇ ರಡಾರ್ಗಳ ಕಣ್ಣಿಗೆ ವಾಣಿಜ್ಯ ಹಡಗುಗಳು ಬೀಳದಂತೆ ಅದೆಲ್ಲವೂ ಕೂಡ ಹೋಗೋದು ಎಲ್ಲವೂ ಕೂಡ ಇತ್ತು. ಈ ಕಾರಣಕ್ಕಾಗಿ ಇರಾನ್ಗೆ ಒಂದು ಬೂಸ್ಟ್ ಸಿಗ್ತಾ ಇದೆ. ನಮಗೊಂದು ಆಶ್ಚರ್ಯಕರ ಬೆಳವಣಿಗೆ ಆಗುತ್ತೆ. ಅಮೆರಿಕಕ್ಕೆ ಹೆಂಗೆ ಗೊತ್ತಾಗುತ್ತೆ? ಈ GPS ಟ್ರ್ಯಾಕರನ್ನು ಬಂದ್ ಮಾಡ್ತಾರೆ, ಅದಾದ ನಂತರ ಅಮೆರಿಕದ ರಡಾರ್ ಕಣ್ಣಿಗೆ ಕಾಣದಂತೆ ಎಲ್ಲವೂ ಕೂಡ ಹಡಗು ಹೋಗುತ್ತೆ. ಹೆಂಗೆ ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ಒಂದು ಬೆಳವಣಿಗೆ ಇದೆ. ನೀವು ವಾಣಿಜ್ಯ ಹಡಗುಗಳಿಗೆ ಇನ್ಸೂರೆನ್ಸ್ ಮಾಡಿಸ್ತಾರಲ್ಲ, ಆ ಇನ್ಸೂರೆನ್ಸ್ ಕಂಪನಿಗಳು ಎಲ್ಲವೂ ಕೂಡ ಅತಿ ಹೆಚ್ಚಾಗಿರೋದು ಅಮೆರಿಕಾದಲ್ಲಿ ಇನ್ಸೂರೆನ್ಸ್ ತೆಗೆದುಕೊಂಡು ಬಂದ ನಂತರವೇ ಹಾರ್ಮುಜ್ ಜಲಸಂಧಿಯಲ್ಲಿ ಎಲ್ಲ ಹೋಗುತ್ತೆ. ನಿಮ್ಗೆ ಇನ್ಸೂರೆನ್ಸ್ ಇಲ್ಲ ಅಂತ ಹೇಳಿದ್ರೆ ಯಾವುದೇ ವಾಣಿಜ್ಯ ಹಡಗುಗಳನ್ನು ಬಂದರಿಗೆ ಸೇರಿಸ್ಕೊಳ್ಳಲ್ಲ. ಅದರ ಮುಖಾಂತರ ಅಮೆರಿಕ ಅದೆಲ್ಲ ಮಾಹಿತಿಯನ್ನು ಕಲೆಕ್ಟ್ ಮಾಡ್ತಾ ಇತ್ತು. ಇದೀಗ ಅವಕಾಶವನ್ನು ಕೊಟ್ಟಿದೆ. ಹಾಗಾದರೆ ಇದೆಲ್ಲದರ ನಂತರ ಭಾರತದ ಮೇಲೆ ಏನು ಪರಿಣಾಮ ಆಗುತ್ತೆ?
ಭಾರತದ ಮೇಲೆ ಏನು ಪರಿಣಾಮ ಆಗುತ್ತೆ? ಸಹಜವಾಗಿ ಅಂತಾರಾಷ್ಟ್ರೀಯ ತೈಲ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ದರ ಇಳಿಕೆ ಆದರೆ ಇಲ್ಲಿಯೂ ಕೂಡ ತೈಲದ ದರ ಇಳಿಕೆ ಆಗ್ಬೋದು ಎನ್ನುವಂಥ ನಿರೀಕ್ಷೆ ಇದೆ. ಯಾಕಂದರೆ ಯುದ್ಧ ಆಗಿ ಸ್ವಲ್ಪ ದಿನಗಳ ನಂತರ ಭಾರತದಲ್ಲೂ ಕೂಡ 2-3 ಬಾರಿ ಪೆಟ್ರೋಲ್ ಡೀಸೆಲ್ ದರ ಎಲ್ಲ ಏರಿಕೆ ಆಗಿತ್ತು, ಸಿಲಿಂಡರ್ ದರ ಎಲ್ಲವೂ ಕೂಡ ಏರಿಕೆ ಆಗಿತ್ತು. ಇದೀಗ ಭಾರತದ ವಿದೇಶಿ ವಿನಿಮಯ ಹಣ ಆಗಿರ್ಬೋದು, ಅದಾದ ನಂತರ ರೂಪಾಯಿ ಮೌಲ್ಯ ಸಾರ್ವಕಾಲಿಕ ಗರಿಷ್ಠ ದಾಖಲೆಯನ್ನೆಲ್ಲ ಮಾಡ್ತಾ ಇತ್ತು ಡಾಲರ್ ಎದುರುಗಡೆ. ಹೀಗಾಗಿ ಅದು ಸ್ವಲ್ಪ ಚೇತರಿಕೆ ಆಗಬಹುದು ಎನ್ನುವಂತಹ ಲೆಕ್ಕಾಚಾರಗಳು ಕೂಡ ಬರ್ತಾ ಇದೆ. ಮತ್ತೊಂದು ಕಡೆ ಪೆಟ್ರೋಲ್ ಮತ್ತು ಡೀಸೆಲ್ ದರವನ್ನ ಮುಂದಿನ ಒಂದು 4-5 ರೂಪಾಯಿ ದರಗಳ ಇಳಿಕೆ ಆಗಬಹುದು ಅಂತ ಅವಕಾಶ ತೈಲ ಕಂಪನಿಗಳಿಗಿದೆ ಅಂತ. ಪೆಟ್ರೋಲ್ ಡೀಸೆಲ್ ದರ ಇಳಿಕೆ ಆಗ್ಬೋದು, ತೈಲ ಕಂಪನಿಗಳ ಆಮದು ವೆಚ್ಚ ಎಲ್ಲ ಕಡಿಮೆ ಆಗುತ್ತೆ ಅಂತ. ನೀವು ನೋಡಿ, ಏಪ್ರಿಲ್ 2026ರಲ್ಲಿ ಇಂಡಿಯನ್ ಕ್ರೂಡ್ ಬಾಸ್ಕೆಟ್ ಬೆಲೆ ಅಂದರೆ ಒಂದು ಬ್ಯಾರಲ್ಗೆ $114.48 ಇತ್ತು. ಹೀಗಾಗಿ ಭಾರತ ಏನು ಮಾಡ್ತು, ಏಪ್ರಿಲ್ ತಿಂಗಳಲ್ಲಿ $16.3 ಬಿಲಿಯನ್ ಹಣವನ್ನು ಪಾವತಿ ಮಾಡಬೇಕಾದಂತಹ ಪರಿಸ್ಥಿತಿ ಬಂತು. ಇದೀಗ ಅದರ ದರ $36 ಕುಸಿತ ಆಗಿರೋ ಪರಿಣಾಮವಾಗಿ ಒಂದು 6 ಲಕ್ಷ ಕೋಟಿ ರೂಪಾಯಿ ಹಣ ಭಾರತಕ್ಕೆ ಉಳಿತಾಯ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಮತ್ತೊಂದು ಕಡೆ ಇರಾನಿಗೆ ಅವಕಾಶ ಕೊಟ್ಟಿರುವುದು ಇದು ಭಾರಿ ಬೆಳವಣಿಗೆ. ಇದು ನಾವು ರಷ್ಯಾದಿಂದ ತೈಲವನ್ನ ಕಡಿಮೆ ದರಕ್ಕೆ ಸಿಗ್ತಾ ಇದೆ ಅನ್ನುವ ಕಾರಣಕ್ಕಾಗಿ ತೈಲವನ್ನು ತರಿಸ್ಕೊಳ್ತಾ ಇದ್ದೀವಿ. ಬಟ್ ಇರಾನ್ ರಷ್ಯಾಗಿಂತಲೂ ಕೂಡ ನಮಗೆ ಗಡಿಯ ವಿಚಾರದಲ್ಲಿ ನೋಡಿದ್ರೆ ಅತ್ಯಂತ ಹತ್ತಿರದಲ್ಲಿರುವಂತಹ ಪ್ರದೇಶ. ಹೀಗಾಗಿ ಸಾಗಣೆ ವೆಚ್ಚವೂ ಕೂಡ ಕಡಿಮೆ ಆಗಬಹುದು. ಇರಾನ್ ನಮಗೆ ಕಡಿಮೆ ಬೆಲೆಯಲ್ಲಿ ತೈಲವನ್ನು ಮಾರಾಟ ಮಾಡಬಹುದು ಎನ್ನುವಂಥ ಲೆಕ್ಕಾಚಾರ ಇದೆ. ರೂಪಾಯಿ ಮೌಲ್ಯವೂ ಕೂಡ ವೃದ್ಧಿ ಆಗಬಹುದು. $1 ಕಡಿಮೆ ಆದರೆ ನಾವು ಅನೇಕ ಬಾರಿ ಹೇಳಿದ್ದೀವಿ 18,000 ಕೋಟಿ ರೂಪಾಯಿ ಭಾರತಕ್ಕೆ ಲಾಭ ಆಗುತ್ತೆ ಅಂತ. ಈ ಎಲ್ಲ ಲೆಕ್ಕಾಚಾರಗಳು ಕೂಡ ಭಾರತದ ಮೇಲೆ ಇದೆ. ಅಂದರೆ ಅಂತಾರಾಷ್ಟ್ರೀಯ ತೈಲ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲ ದರ ಇಳಿಕೆ ಆದ ತಕ್ಷಣ ಕೇಂದ್ರ ಸರ್ಕಾರದ ಪಾತ್ರವೂ ಕೂಡ ದೊಡ್ಡ ಮಟ್ಟದಲ್ಲಿ ಇರುತ್ತೆ. ಅವರು ತೆಗೆದುಕೊಳ್ಳುವಂತಹ ಸೆಸ್ ಅನ್ನು ಏನಾದರೂ ಕಡಿಮೆ ಮಾಡಿದರೆ ಅದು ನೇರವಾಗಿ ಗ್ರಾಹಕರಿಗೆ ಲಾಭ ಆಗುತ್ತೆ. ಹೀಗಾಗಿ ಕೇಂದ್ರ ಸರ್ಕಾರ ಏನು ಮಾಡುತ್ತೆ ಕಾದು ನೋಡೋಣ.